ಇಂದಿನಿಂದ ಸಂಸತ್ ಅಧಿವೇಶನ ಶುರುವಾಗಲಿದೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಅಧಿವೇಶನದಲ್ಲಿ 3 ಮಸೂದೆಗಳ ಬಗ್ಗೆ ಚರ್ಚೆಯಾಗಲಿದೆ. ಇಂದಿನಿಂದ ಸಂಸತ್ ಅಧಿವೇಶನ ವಿಶೇಷ ಅಧಿವೇಶನ ಶುರುವಾಗಲಿದೆ. 3 ದಿನಗಳ ಕಾಲ ನಡೆಯಲಿರುವಂತಹ ವಿಶೇಷ ಅಧಿವೇಶನ. ಈ ಅಧಿವೇಶನದಲ್ಲಿ 3 ಮಸೂದೆಗಳ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ. ಸಂವಿಧಾನ 131ನೇ ತಿದ್ದುಪಡಿ ವಿಧೇಯಕ 2026, ಹಾಗೆ ಕ್ಷೇತ್ರ ಮರು ವಿಂಗಡಣೆ ವಿಧೇಯಕ 2026, ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ವಿಧೇಯಕ 2020. ಅರ್ಜುನ್ ರಾಮ್ ಮೇಘವಾಲ ಕೇಂದ್ರ ಕಾನೂನು ಸಚಿವ. ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ವಿಧೇಯಕ. ಇನ್ನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಕೂಡ ಮಂಡಿಸಲಿದ್ದಾರೆ. ಇಂದು ನಾಳೆ ಲೋಕಸಭೆಯಲ್ಲಿ ಮಹತ್ವದ ಚರ್ಚೆಯಾಗಲಿದೆ. ಏಪ್ರಿಲ್ 18ರಂದು ರಾಜ್ಯಸಭೆಯಲ್ಲೂ ಕೂಡ ಈ 3 ತಿದ್ದುಪಡಿಗಳ ವಿಚಾರವಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇಂದಿನಿಂದ ಸಂಸತ್ ಅಧಿವೇಶನ, ವಿಶೇಷವಾದಂತಹ ಅಧಿವೇಶನ 3 ದಿನಗಳ ಕಾಲ ನಡೆಯಲಿದ್ದು 3 ಮಸೂದೆಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. 131ನೇ ತಿದ್ದುಪಡಿ ಸಂವಿಧಾನ ವಿಧೇಯಕ 2026, ಅದರ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆಯ ವಿಧೇಯಕ 2026, ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ವಿಧೇಯಕ 2026. ಈ 3 ತಿದ್ದುಪಡಿಗಳನ್ನ ಕೂಡ ಮಂಡನೆ ಮಾಡಲಾಗುತ್ತೆ, ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಇದರ ಮೇಲೆ ನೋಡಿ, 2 ವಿಧೇಯಕಗಳನ್ನ ಅರ್ಜುನ್ ರಾಮ್ ಮಂಡಿಸುತ್ತಿದ್ರೆ, ಇನ್ನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ವಿಧೇಯಕವನ್ನ ಕೂಡ ಮಂಡಿಸಲಿದ್ದಾರೆ. ಹೀಗಾಗಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಲೋಕಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಅದಾದ ನಂತರ ಏಪ್ರಿಲ್ 18ರಂದು ಇದೇ ವಿಧೇಯಕಗಳ ಬಗ್ಗೆ, ಇದೇ ತಿದ್ದುಪಡಿಗಳ ಬಗ್ಗೆ ರಾಜ್ಯಸಭೆಯಲ್ಲೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.